ಇವರು SIT ಕಾನ್ಸ್ಟಿಟ್ಯೂಟ್ ಆಗುತ್ತೆ. SIT ಯಾವ ಆಧಾರದ ಮೇಲೆ SIT ಮಾಡ್ತೀರಿ? ಯಾವ ಆಧಾರದ ಮೇಲೆ SIT ಮಾಡ್ತೀರಿ? ಅದರ ಆಧಾರದ ಮೇಲೆ ಅವ್ರು ತನಿಖೆ ಮಾಡ್ತಾರೆ. ಯಾವ ಆಧಾರದ ಮೇಲೆ ಮಾಡ್ತೀರಿ ನೀವು? ಈ ಸದನಕ್ಕಿಂತ ಕಂಪ್ಲೇಂಟ್ ದೊಡ್ಡ ವಿಚಾರ ಆಗೋದಿಲ್ಲ. ನಾನು ಅವರಲ್ಲಿ ಮನವಿ ಮಾಡ್ತೇನೆ, ಇದರಲ್ಲಿ ಯಾರು ಸತ್ಯವನ್ನ ತಿಳಿಸುವಂತಹದ್ದು ಇಲ್ಲ, ಸತ್ಯವನ್ನ ಮುಚ್ಚಿಕ್ಕುವಂತ ಪ್ರಯತ್ನವನ್ನು ಬೇಡ. ತನಿಖೆ ಆಗಲಿ, ಯಾರು ಇದರಿಂದ ತಪ್ಪು ಮಾಡಿಲ್ಲ ಅಂದ್ರೆ ಯಾರು ಭಯ ಪಡೋದು ಬೇಕಾಗಿಲ್ಲ. ಭಯ ಪಟ್ಟರೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಇದ್ರ ಬಗ್ಗೆ ಆತಂಕ ಬೇಡ ಅಂತ ನಾವು ಹೇಳ್ತೇವೆ. ಯಾತಕ್ಕೋಸ್ಕರ ನಾವು ಈ SIT ಬೇಡ ಅಂತ ಹೇಳ್ತಿದ್ದೇವೆ? ಬಿಕಾಸ್ ಯಾರು ಮೊದಲನೇ ಅಪರಾಧಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೋ ಅವ್ರ ಕೈಗಳಿಗೆ SIT ಇದೆ. CM ಅವರು ಆಡಿಯೋ ಸಂಭಾಷಣೆಯ ಪ್ರತಿ ಪಡೆದು ಅವರ ಬಳಿ ಇಟ್ಕೊಂಡದ್ದು ಮೊದಲನೇ ಅಪರಾಧ. ಎವಿಡೆನ್ಸ್ ಟ್ಯಾಂಪರ್ಡ್ ಮಾಡಿ ಪೊಲೀಸ್ ಅಧಿಕಾರಿ ಮೊದಲು ಆರೋಪಿ CM ಅವರನ್ನ ಪ್ರಶ್ನೆ ಮಾಡಕ್ಕಾಗುತ್ತಾ? SIT ನಲ್ಲಿ CM ಪ್ರಶ್ನೆ ಮಾಡಕ್ ಬರುತ್ತೇನೋ? ಅದಕ್ಕಾಗಿ ಹೇಳ್ತಾ ಇದ್ದೇವೆ. ಸನ್ಮಾನ್ಯ ಅಧ್ಯಕ್ಷರಿಗೆ, ಗೌರವಾನ್ವಿತ ನಮ್ಮ ಅಧ್ಯಕ್ಷರಿಗೆ ವಿನಂತಿ ಮಾಡ್ತೇನೆ, ಈ ಸದನದ ಸದಸ್ಯರ ಬಗ್ಗೆ ಗೌರವ ಇಟ್ಟು, ನಿಮಗೂ ವಿಶ್ವಾಸ ಇದೆ, ನಾವೆಲ್ಲ ನಿಮ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದೀವಿ, ದಯಮಾಡಿ ಸದನ ಸಮಿತಿ ಮಾಡಿ ನಾಳೆಯಿಂದ ಬಡ್ಜೆಟ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಮಾನ್ಯ ಕುಮಾರಸ್ವಾಮಿ ಸಭಾನಾಯಕರು. ಅಧ್ಯಕ್ಷರೇ.